ನಮಸ್ಕಾರ ಕನ್ನಡಿಗರೇ, ಎಲ್ಲ ಹೇಗಿದ್ದೀರಾ? ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನಿಮಗಾಗಿ ಒಂದು ಮೂವಿ. ಈ ಮೂವಿ ಒಂದೇನಪ್ಪ ಅಂದ್ರೆ ಬಿಕಾರವಾಗಿ ಇರೋ ನಮ್ಮ ಚಿತ್ರದ ಹೀರೋ. ಅದರಿಂದ ಯಾರಿಗೂ ಏನು ತೊಂದರೆ ಇಲ್ಲ. ಬಟ್ ಇವನ ಮನಸ್ಸಲ್ಲೇ ನಾನು ಚೆನ್ನಾಗಿಲ್ಲ, ಅವ್ರು ಹಂಗ ಅನ್ಕೊಂತಾರೆ, ಇವ್ರು ಹಿಂಗ ಅನ್ಕೊಂತಾರೆ ಅಂತ ತುಂಬಾನೇ ಬೇಜಾರಲ್ಲಿ ಫೀಲಿಂಗ್ ಅಲ್ಲಿ ಇರ್ತಾನೆ. ಸರಿ, ನಮ್ಮ ಮುಖದನಂಗಿದೆ, ಅದನ್ನ ಸರಿ ಮಾಡ್ಕೊಂಡ್ರೆ ಏನು ಅಂತೇಳಿ ಯಾವ್ದಾವ್ದೋ ಮೆಡಿಷನ್, ಇಂಜೆಕ್ಷನ್ ಎಲ್ಲ ತಗೊಂಡು ಮುಖ ಒಂದು ಸೂಪರ್ ಆಗಿ ರೆಡಿ ಆಗುತ್ತೆ. ಬಟ್ ಮುಂಚೆ ಇದ್ನಲ್ಲ, ಆ ಮರ್ಯಾದಿನೇ ಇರಲ್ಲ ಅವನಿಗೆ. ಮುಂಚೆ ಹಳೆ ಮುಖ ಇಟ್ಕೊಂಡು ಅವರು ಇವರೆಲ್ಲ ಮಾಡ್ತಾ ಇರೋ ಒಂದ್ ಕಂಪ್ನಿಯಲ್ಲಿ ಕೆಲಸ ಕೂಡ ಮಾಡ್ತಾ ಇದ್ದ. ಒಂದ್ ಹುಡುಗಿ ಫ್ರೆಂಡ್ ಕೂಡ ಸಿಕ್ಕಿರೋದು ಅವನಿಗೆ. ಬಟ್ ಇವಾಗ ಇವನ್ ಚೇಂಜ್ ಆಗೋನಲ್ಲ, ಯಾರಿಗೂ ಇವನ್ನ ಗುರ್ತಿಡಕ್ಕೆ ಆಗಲ್ಲ. ಮುಂದೆ ಏನಾಯ್ತು ಅದೇ ಈ ಮೂವಿ ಸ್ಟೋರಿ. ಮೂವಿ ಸಕ್ಕದಾಗಿರುತ್ತೆ. ಸರಿ ಬನ್ನಿ ಸ್ಟ್ರೈಟ್ ಆಗಿ ಸ್ಟೋರಿಗೆ ಹೊಂಟೋಗೋಣ. ಈ ಮೂವಿ ಸ್ಟಾರ್ಟಿಂಗ್ ಸೀನ್ ಅಲ್ಲಿ ಇವರೇ ನಮ್ಮ ಹೀರೋ ಆಕ್ಚುಲಿ ಯಾವ್ದೋ ಒಂದು ಟ್ರಸ್ಟ್ ಗೆ ಒಂದು ವಿಡಿಯೋ ಮಾಡಿ ಕೊಡ್ತಾರೆ. ಈ ತರ ಬಿಕಾರವಾಗಿರ್ತಾರಲ್ಲ, ಟಿವಿಯಲ್ಲಿ ಅಡ್ವರ್ಟೈಸ್ಮೆಂಟ್ ಹಾಕ್ಬಿಟ್ಟು ಇವ್ರ ವಿಡಿಯೋನ ಸ್ವಲ್ಪ ಡೊನೇಷನ್ ಕೇಳೋ ತರ ಇದೆ. ವಿಡಿಯೋನು ಮಾಡ್ಕೊಟ್ರು. ಹಂಗೆ ಡೈರೆಕ್ಟರ್ ಅಲ್ಲಿ ಚೇರಲ್ಲಿ ಕುಂಡ್ರಿಸ್ಕೊಂಡು ಮಾತಾಡ್ತಾ ಅವ್ರೆ. ಹಂಗೆ ನಮ್ಮ ಹೀರೋ ಸ್ಟೋರಿನ ನಮಗೂ ತೋರಿಸ್ತಾರೆ. ಹಂಗೆ ಟ್ರೈನ್ ಅಲ್ಲಿ ಮನೆ ಕಡೆಗೆ ಹೋಯ್ತಾ ಅವ್ರೆ. ಬಟ್ ಇವ್ರಿಗೆ ಒಂಥರ ಅಯ್ಯೋ ನಾನು ಅಸಹ್ಯವಾಗಿದ್ದೀನಲ್ಲ ಅಂತ. ಬಟ್ ಅದ್ರ ಬಗ್ಗೆ ಯಾರು ಕೇರ್ ಮಾಡ್ತಾ ಇಲ್ಲ. ಅವ್ರ ಪಾಟ್ಗೆ ಅವ್ರ ಕೆಲಸ ಮಾಡ್ತಾವ್ರೆ. ಹಂಗೆ ಸೀದಾ ಮನೆಗೆ ಬಂದ್ರು. ಆ ಮನೆ ಓನರು ಯೋ ನಿನ್ ನಾಯಿನ ಹುಷಾರಾಗಿ ಇಟ್ಕೊಳಯ್ಯ, ಮನೇಲಿ ಇಟ್ಕೊಳಯ್ಯ ಅಂತ ಹೇಳ್ತಾರೆ. ನಮ್ಮ ಹೀರೋನು ಸರ್ ನನ್ನ ನಾಯೇ ಸಾಕ್ತಾ ಇಲ್ಲ ಸರ್ ಅಂತೇಳಿ ಸೀದಾ ಹಂಗೆ ಮೆರಡೆ ಹೋಯ್ತಾರೆ. ಅಲ್ಲೊಂದು ಯಾರೋ ಹೊಸ್ದಾಗಿ ಒಬ್ರು ಮನೆ ಶಿಫ್ಟ್ ಮಾಡ್ಕೊಂಡು ಬರ್ತಾ ಇದಾರೆ. ಆ ಹುಡುಗಿ ಇವ್ನು ನೋಡಿದ ತಕ್ಷಣ ಭಯನೇ ಬಿದ್ಬಿಡದ. ಬಟ್ ಆ ಹುಡುಗಿ ಏನು ಬೇಜಾರಿಲ್ಲ ಇವ್ನು ಹಿಂಗಿರೋದಕ್ಕೆ. ಇವನು ಅಪ್ಪ ಹುಡುಗಿ ನೋಡಿದ್ರೆ ಅನ್ಕೋತಾಳೆ ಅನ್ಬಿಟ್ಟು ಸೀದಾ ಮನೆ ಒಳಗಡೆ ಹೊಂಟೈತಾನೆ. ಇನ್ನೊಂದು ವಿಷಯ ಹೇಳದ್ ಮರ್ತೋದೆ, ಆ ಹುಡುಗಿನೇ ನಮ್ಮ ಮೂವಿ ಹೀರೋಯಿನ್. ನಮ್ಮ ಹೀರೋನು ಸೀದಾ ಮನೆ ಒಳಗಡೆ ಹೋದ್ರು. ಅಡಿಗೆ ಎಲ್ಲ ಪಾಪ ಇವರೇ ಮಾಡ್ಕೊಂತಾರೆ. ಅಡಿಗೆ ಮಾಡ್ತಾ ಇರ್ಬೇಕಾರೆ ಕೈ ಕುಯ್ಕೊಂಡ್ಬಿಡುತ್ತೆ. ಅದೇ ಟೈಮ್ಗೆ ಯಾರೋ ಬಾಗಿಲು ತಟ್ಟಿದ್ರು. ಹೋಗಿ ನೋಡಿದ್ರೆ ಆ ಹುಡುಗಿ ಸರ್ ನಾನು ಪಕ್ಕದ ಮನೆಗೆ ಬಂದಿದ್ದೀನಿ ಬಾಡಿಗೆಗೆ, ಸರ್ ಏನಾಯ್ತು ನಿಮ್ ಕೈ ಅಂತೇಳಿ ಆ ಹುಡುಗಿನ ಪಾಪ ಟಿಂಚರ್ ಎಲ್ಲ ತಗೊಂಡ್ಬಂದು ಇವ್ನ ಕೈಗೆ ಆಗ್ತಾ ಇರುತ್ತೆ. ಹಂಗೂ ಇವನಿಗೂ ಒಂಥರ ಶಾಕು, ಏನಪ್ಪಾ ನನ್ನ ಮುಖ ಹಿಂಗೈತೆ ಆದ್ರೂ ಈ ಹುಡುಗಿ ನನ್ನ ತುಂಬಾ ಚೆನ್ನಾಗಿ ಮಾತಾಡ್ತಾವರಲ್ಲ ಅಂತ. ಮಾರನೇ ದಿನ ಬೆಳಗ್ಗೆ ಆಯ್ತು. ನಮ್ಮ ಹೀರೋನು ಹಾಸ್ಪಿಟಲ್ಗೆ ಹೋಗಿದ್ದಾರೆ. ಅದೇ ಅವ್ರ ಮುಖನ ಸರಿ ಮಾಡಿಸ್ಕೊಳಕ್ಕೆ. ಡಾಕ್ಟರ್ ಹೇಳ್ತಾರೆ ಇದೇನು ಪರ್ಮನೆಂಟ್ ರೋಗ ಅಲ್ಲಪ್ಪ, ಇದು ನಾರ್ಮಲ್ ಆಗಿ ಅವಾಗ ಬರುತ್ತೆ, ಅದೇ ಹೊಂಟೋಗುತ್ತೆ. ಬೇಕಾದ್ರೆ ಒಂದು ಕೆಲಸ ಮಾಡು, ನಾವೊಂದು ಮೆಡಿಸಿನ್ ರೆಡಿ ಮಾಡಿದೀವಿ, ನಾವು ಟ್ರಯಲ್ ನೋಡ್ಬೇಕಂತ ತುಂಬಾ ಜನ ಹುಡುಕಿದ್ವಿ, ಯಾರು ಸಿಕ್ಕಿಲ್ಲ, ನೀನು ಅಂದ್ರೆ ಓಕೆ ಆ ಮೆಡಿಸಿನ್ ಬೇಕಾದ್ರೆ ನಿನಗೆ ಪ್ರಯೋಗ ಮಾಡ್ತೀವಿ ಅಂತ ಡಾಕ್ಟರ್ ಹೇಳ್ತಾರೆ. ನಮ್ಮ ಹೀರೋನು ಬಿಡೋ ಈ ಮುಖ ಇಟ್ಕೊಂಡು ಬದುಕಿದ್ದು ಸತ್ತಂಗೆ ಅಲ್ವಾ ಅಂತೇಳಿ ಓಕೆ ಡಾಕ್ಟ್ರೆ ನಾನು ರೆಡಿ, ಅದಕ್ಕೆ ನನ್ನ ಮೇಲೆ ಪ್ರಯೋಗ ಮಾಡಿ ನಾನು ಪ್ರಾಣ ಹೋದ್ರೂ ಪರವಾಗಿಲ್ಲ ಅಂತ ಹೇಳ್ತಾರೆ. ಸರಿ ಓಕೆ ನಮ್ಗೇನಿಲ್ಲ, ರೆಡಿ ಆಗ್ಬಿಟ್ಟು ನಾಳೆ ಬೆಳಗ್ಗೆ ಬನ್ನಿ ಅಂತ ಆ ಡಾಕ್ಟರ್ನು ಇವ್ರನ್ನ ಮನೆ ಕಳಿಸ್ತಾರೆ. ಇವರು ಸೀದಾ ಮನೆಗೆ ಬಂದ್ರು. ಪಕ್ಕದ ಮನೆ ಹುಡುಗಿ ಅಲ್ಲೇ ನಿಂತವ್ರೆ. ನಗ್ನಗ್ತಾನೆ ಅವ್ರ ತರ ಇವನು ಮಾತಾಡ್ತಾವನೆ. ಹಂಗೆ ಬೆಳಗ್ಗೆ ಆಯ್ತು. ಒಂದ್ ಕಡೆ ಆಡಿಷನ್ಗೂ ಹೋಗಿದ್ದಾರೆ. ನಮ್ಮ ಹೀರೋ ನೋಡಕ್ ಹಿಂಗಿದಾರೆ ಅಷ್ಟೇ, ಬಟ್ ಆಕ್ಟಿಂಗು ಸಖತ್ತಾಗಿ ಮಾಡ್ತಾರೆ. ಎಲ್ಲ ಕಡೆ ಫೈಲು ಆದ್ರು. ನೈಟ್ ಆಯ್ತು. ತಿರ್ಗಾ ಹಂಗೆ ಮನೆಗೆ ಬಂದ್ರು. ಆ ಪಕ್ಕದ ಮನೆ ಹುಡುಗಿನ ಬಂದು ನೀಟಾಗಿ ಮಾತಾಡ್ತಾ ಇದೆ. ಇದಕ್ಕಿದ್ದಂಗೆ ಆ ಹುಡುಗಿ ಇವ್ನ ಮುಖ ಮುಟ್ಟದ, ಇರೋ ಗುಳ್ಳೆ ಮುಟ್ತೀನಿ ಅಂತ. ಇವನು ಒಂಥರ ನಾಚಿಕೆ ಆಗುತ್ತೆ. ಯಾಕಂದ್ರೆ ಯಾವ ಹುಡುಗಿನ ಇವನ್ನ ಟಚ್ ಮಾಡಿದೇ ಇಲ್ಲ ಇದುವರೆಗೂ. ಇವನು ಹಂಗೆ ಕೈ ಹಿಡ್ಕೊಂತಾನೆ. ಬಟ್ ನಮ್ಮ ಹೀರೋ ಏನಂಗೆ ಗೊತ್ತಾಗೋಯ್ತು ಇವ್ನು ನಮ್ಮ ಮಿಸ್ಬಿಹೇವ್ ಮಾಡಕ್ ಬರ್ತಾವನೆ ಅಂತ. ಅರ್ಥ ಮಾಡ್ಕೊಂಡ್ರಲ್ಲ. ಸೀದಾ ಎದ್ದು ಹಂಗೆ ಆಚೆ ಹೋಯ್ತಾರೆ. ನಮ್ಮ ಹೀರೋನು ನಾನು ಆತರ ಎಲ್ಲ ಏನು ಅರ್ಥದಲ್ಲಿ ಟಚ್ ಮಾಡಿಲ್ಲಮ್ಮ ಅಂತ ಹೇಳ್ಕೊಂಡು ಹೋಯ್ತಾನೆ. ಬಟ್ ಹೀರೋ ಇನ್ನು ಓಕೆ ನನಗೇನು ಬೇಜಾರಿಲ್ಲ ಬಿಡು ಅಂತೇಳಿ ಸೀದಾ ಹಂಗೆ ಆಚೆ ಬಂದ್ಬಿಡ್ತಾರೆ. ಮಾರನೇ ದಿನ ಆಯ್ತು. ಹಾಸ್ಪಿಟ್ಲ್ಗೂ ಹೋದ. ಮುಖ ಎಲ್ಲ ಸ್ಕ್ಯಾನ್ ಮಾಡ್ಬಿಟ್ಟು ಆ ಇಂಜೆಕ್ಷನ್ ಅವ್ನಿಗೆ ಇಂಜೆಕ್ಟ್ ಮಾಡ್ತಾರೆ. ಇಂಜೆಕ್ಟ್ ಮಾಡ್ಬಿಟ್ಟು ಆಚೆ ಕುಂಟ್ರಿಸ್ಬಿಟ್ಟು ಹೇಳ್ತಾರೆ ನೋಡಪ್ಪ ಈ ತರ ನಿನಗೆ ಇಂಜೆಕ್ಷನ್ ಹಾಕೈತೆ, ತಗೋ ಈ ಟ್ಯಾಬ್ಲೆಟ್ ಯೂಸ್ ಮಾಡ್ಕೋ. ತುಂಬಾ ನೋವಾಯ್ತು ಅಂದ್ರೆ ಒಂದ್ ತಗೋ, ಜಾಸ್ತಿ ನೋವಾದ್ರೆ 2-3 ತಗೋ, ಪರವಾಗಿಲ್ಲ, ಸುಮ್ನೆ ಮಾತ್ರ ತಗೊಂಬೇಡ ಅಂತೇಳಿ ಡಾಕ್ಟರ್ ನೀಟಾಗಿ ಅವನಿಗೆ ಹೇಳ್ಬಿಡ್ತಾರೆ. ಓಕೆ ಡಾಕ್ಟ್ರೆ ನೀವು ಹೇಳ್ದಂಗೆ ಮಾಡ್ತೀನಿ ಅಂತೇಳಿ ನಮ್ಮ ಹೀರೋನು ಸೀದಾ ಮನೆಗೆ ಬಂದ. ಆ ಬೆರಳಿಗೂ ಅವರು ಟಿಂಚರ್ ಹಾಕಿರ್ತಾರೆ. ಅದೇ ತರಕಾರಿ ಕಟ್ ಮಾಡ್ಬೇಕಾದ್ರೆ ಬೆರಳು ಕಟ್ಟಾಯ್ತಲ್ಲ, ಅದನ್ನ ಓಪನ್ ಮಾಡಿ ನೋಡ್ತಾನೆ. ನೋಡ್ರೆ ಆ ಗಾಯ ಅಲ್ಲಿ ವಾಸಿ ಆಗ್ಬಿಟ್ಟೈತೆ. ಇದೇನಪ್ಪ ಇದು, ಈ ಮೆಡಿಷನ್ ಇಷ್ಟು ಜೋರ ಕೆಲಸ ಮಾಡುತ್ತಾ ಅಂತೇಳಿ ಅವನಿಗೆ ಆಶ್ಚರ್ಯ. ಆ ಮನೆ ಸೀಲಿಂಗ್ ಅಲ್ಲಿ ಬೇರೆ ಸೋರ್ತಾ ಇದೆ. ಯಾವುದೋ ಢಮಾರ್ ಅಂತ ಬಿತ್ತು. ಇಲ್ಲಿ ಮರಿ ಅನ್ಕೋತೀನಿ. ಇವನು ಹೋಗಿ ಕೇಳೋದು ಇಲ್ಲ ಓನರ್ ಹತ್ರ, ಯಾಕಂದ್ರೆ ಓನರ್ ಏನ ಹೇಳ್ತಾರೆ ಅಂತ ಭಯ ಇವನಿಗೆ. ಹಂಗೆ ಮಲ್ಕೊಂಡಿದ್ದಾನೆ. ಡಮ ಅಂತ ಯಾರೋ ಬಾಗ್ಲು ಹೊಡೆದ್ರು. ಹೋಗಿ ನೋಡಿದ್ರೆ ಎಲ್ಲ ಪೊಲೀಸರು ಬಂದವ್ರೆ. ಯಾರಯ್ಯ ಮನೆ ನೇಣ ಹಾಕೊಂಡಿರೋದು ಅಂತ ಕೇಳ್ತಾರೆ. ಸರ್ ಈ ಮನೆ ಅಲ್ಲ ಸರ್, ಆ ಮನೆ ಅಂತೇಳಿ ನೆಕ್ಸ್ಟ್ ಮನೆ ಹೋಗಿ ಚೆಕ್ ಮಾಡಿದ್ರೆ ಅಲ್ಲೊಬ್ಬ ನೇಣ ಹಾಕೊಂಡು ಸತ್ತೋಗವನೆ. ನಮ್ಮ ಹೀರೋ ಯೋಚನೆ ಮಾಡ್ಕೊಂಡು ನಿಂತವನೆ. ಹಂಗೆ ಮಾರನೇ ದಿನ ಒಂದು ಕಾಫಿ ಶಾಪ್ಗೆ ಹೋಗಿದ್ದಾರೆ. ಅಲ್ಲಿ ಕಾಫಿ ಕುಡಿತಾ ಅವ್ರೆ. ನಮ್ಮ ಹೀರೋ ಇನ್ನು ಸುಮ್ನೆ ಹಂಗೆ ಕೇಳ್ತಾರೆ ಅಷ್ಟೇ, ಅಲ್ಲ ನಿಮ್ ಪಕ್ಕದ ಮನೆಯವನು ಸತ್ತೋದ್ನಲ್ಲ, ಜಸ್ಟ್ ಅವನ ತಲೆಯಲ್ಲಿ ಕೂದ್ಲಿಲ್ಲ ಅದಕ್ಕೆ ಸತ್ತ, ನಿನ್ ಮುಖ ಹಿಂಗೈತಲ್ಲ, ನಿನ್ಗೆ ಯಾವಾಗ ಆ ತರ ಯೋಚನೆ ಬಂದೈತೆ ಅಂತ ಕೇಳ್ತಾವ್ರೆ. ಮೇ ಬಿ ಬಂದಿಲ್ಲ, ಬಂದ್ರೆ ಟಕ್ ಅಂತ ನಾನು ಹಂಗೆ ಮಾಡ್ಕೋತೀನಮ್ಮ ಅಂತ ನಮ್ಮ ಹೀರೋನು ಹೇಳ್ಬಿಡ್ತಾನೆ. ನಮ್ಮ ಹೀರೋಯಿನ್ನು ಹಂಗೆಲ್ಲ ಮಾಡಕ್ ಹೋಗ್ಬೇಡ, ಏನು ಆಗಲ್ಲ, ಓಕೆ ನಮ್ ಜೀವನ ನಾವೇ ನೋಡ್ಕೊಬೇಕು, ನಿನ್ಗೆ ಏನು ಆಗಲ್ಲ, ಎಲ್ಲ ಸರೋಗುತ್ತೆ ಅಂತ ಹೇಳಿ ನಮ್ಮ ಹೀರೋಯಿನ್ ಸ್ವಲ್ಪ ಅವನಿಗೆ ಸಮಾಧಾನ ಮಾಡ್ತಾವ್ರೆ. ನಮ್ಮ ಹೀರೋನು ಹಂಗೆ ಮನೆಗೆ ಬಂದ್ರು. ಆಚೆ ಮಳೆ ಬೇರೆ ಬರ್ತಾ ಇದೆ. ಆ ಓಲಿನ ಸ್ವಲ್ಪ ದೊಡ್ಡದಾಗೈತೆ. ಹಂಗೆ ನೋಡ್ತಾವನೆ, ಢಮಾರ್ ಅಂತ ಒಂದ್ ಕಲ್ಲು ಅವ್ನ ತಲೆ ಮೇಲೆ ಬಿದ್ಬಿಡದ. ಹೋಗಿ ಆ ಮಿರರ್ ಹತ್ರ ನೋಡ್ತಾವನೆ. ಹಂಗೆ ಚರ್ಮ ಎಲ್ಲ ಸುಲ್ಕೊಂಡ್ ಬರ್ತಾ ಇದೆ. ಅವನಿಗೆ ತುಂಬಾ ಭಯ ಆಗೋಯ್ತು. ಸೀದಾ ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಸರ್ ಈ ತರ ಪ್ರಾಬ್ಲಮ್ ಆಗ್ತಾ ಇದೆ ಸರ್ ಅಂತ ಹೇಳ್ತಾನೆ. ಏನಿಲ್ಲ ಬಿಡಪ್ಪ, ಜಸ್ಟ್ ಒಂದು ಕಲ್ಲು ಬಿದ್ದಿದೆ ಅಷ್ಟೇನೆ, ಏನಾಗಲ್ಲ ಬಿಡಿ ಅಂತೇಳಿ ಡಾಕ್ಟರ್ ಸ್ವಲ್ಪ ಅವನಿಗೆ ಸಮಾಧಾನ ಮಾಡ್ತಾರೆ. ಮಾರನೇ ದಿವಸ ಹಂಗೆ ರೋಡಲ್ಲಿ ನಡ್ಕೊಂಡ್ ಬರ್ತಾವನೆ. ಏನೋ ಅವನಿಗೊಂಥರ ವಾಮಿಟ್ ಬರಂಗ್ ಆಗ್ತಾ ಇದೆ. ಸರಿ ಅಂತೇಳಿ ಅಲ್ಲಿ ವಾಶ್ರೂಮ್ ಅಲ್ಲಿ ಹೋಗ್ಬಿಟ್ಟು ವಾಮಿಟ್ ಮಾಡ್ತಾನೆ. ಹಂಗೆ ಬಾರ್ಗೆ ಹೋಗ್ತಾನೆ. ಸ್ವಲ್ಪ ಡ್ರಿಂಕು ತಗೊಂತಾನೆ. ಆ ಬಾರ ನೋಡಿದ್ರೆ ಅವ್ನಿಗೆ ಮರ್ಯಾದಿನೇ ಕೊಡ್ತಾ ಇಲ್ಲ. ಹಂಗೆ ಮನೆಗೆ ಬಂದಲ್ಲ, ಏನೋ ಒಂಥರ ಫುಲ್ಲು ಸುಸ್ತವನಿಗೆ. ನೋಡಿದ್ರೆ ಆ ಮಕ್ಕಳಿರೋ ಚರ್ಮ ಎಲ್ಲ ಹಂಗೆ ಕಿಳುತ್ತಾ ಬಿದ್ದವನೆ. ಹಂಗೆ ಅವ್ನ ಮುಖನೂ ಸ್ವಲ್ಪ ಚೇಂಜಸ್ ಕಾಣಿಸ್ತಾ ಇದೆಯಲ್ಲ. ಹಂಗೆ ಹೋಗಿ ಬೀಳ್ತಾನೆ. ಮನೇಲಿ ಅವನೇ ಆಚ ಕಡೆ ಬರ್ತಾನೆ, ಯಾಕಂದ್ರೆ ಮುಖದಲ್ಲಿ ಚರ್ಮ ಎಲ್ಲ ಕಿತ್ತೋಗಿದೆಯಲ್ಲ. ಮಾರನೇ ದಿನ ಬೆಳಗ್ಗೆ ಬಂದಾಗ ಅವರು ಡೋರ್ ಓಪನ್ ಮಾಡ್ಕೊಂಡು ಅಣ್ಣ ಫುಲ್ಲು ಹೀರೋ ಆಗ್ಬಿಟ್ಟಿದ್ದಾರೆ.
ಅದು ನೋಡ್ಬಿಟ್ಟು ಅವನಿಗೂ ಖುಷಿನೇ. ತಿರ್ಗಾ ಬಾರ್ಗೆ ಹೋದ, ಎಲ್ಲರೂ ಫ್ರೆಂಡ್ಲಿ ಆಗಿ ಮಾತಾಡ್ತಾರೆ. ಇವ್ನು ಹಳೆ ಮುಖ ಇದ್ದಾಗ ಯಾರು ಒಂಥರ ಮಾತಾಡ್ತಾ ಇರಲ್ಲ. ಅಲ್ಲಿ ಪಬ್ಬಲ್ಲಿ ಹುಡುಗಿರೆಲ್ಲ ಬಂದು ಮುತ್ತೆಲ್ಲ ಕೊಡ್ತಾವ್ರೆ. ಇವನಿಗೊಂಥರ ಖುಷಿ, ಯಪ್ಪ ಹುಡುಗಿರಲ್ಲ ಇವಾಗ ತಾನೇ ಬಂದಿರ್ಕೊಳ ನನ್ನ ಕಡೆ ಅಂತ. ಅಣ್ಣನ ಲೈಫ್ ಸ್ಟೈಲೇ ಫುಲ್ ಚೇಂಜ್ ಆಗೋಯ್ತು ಇವಾಗ. ಮಾರನೇ ದಿನ ಮನೆ ಓನರ್ ಬಂದವ್ರೆ. ಅದು ಇಲ್ಲೊಬ್ಬ ಇದ್ನಲ್ಲ ಎಲ್ಲೋದ ಅವನು ಅಂತ. ಸರ್ ಅವನು ಊರಿಗೆ ಹೋಗೋನೆ ಸರ್. ಸರಿ ಡಾಕ್ಟರ್ ಬಂದ್ರೆ ತಿರ್ಗಾ ಡಾಕ್ಟರ್ ಬಂದು ಕೇಳ್ತಾರೆ, ಇಲ್ಲೊಬ್ಬ ಹುಡುಗ ಇದ್ನಲ್ಲ ಎಲ್ಲೋದ ಅವನು ಅಂತ. ಬಟ್ ನಮ್ಮ ಹೀರೋ ಹೇಳಲ್ಲ ನಾನೇ ಅದು ಅಂತ. ಸರ್ ಅವನು ಸೂಸೈಡ್ ಮಾಡ್ಕೊಂಡ್ಬಿಟ್ಟ ಸರ್, ಮನೆ ನ್ಯಾಣ ಹಾಕೊಂಡ್ಬಿಟ್ಟ ಸರ್ ಅವನು. ಅದಕ್ಕೆ ಅವನ ಮಣ್ಣು ಮಾಡ್ಬಿಟ್ಟು ಬಂದಿದ್ದೀವಿ ನಾವು, ಅವ್ರ ಊರ್ ಕಡೆ ಅವರು. ನೆಕ್ಸ್ಟ್ ಟೈಮ್ ಈ ಕಡೆ ಬರಬೇಡಿ ಸರ್ ಅಂತೇಳಿ ನಮ್ಮ ಹಳೆ ಇರೋನ ಇವನು ಕೊಂದೇ ಹಾಕ್ಬಿಟ್ಟ. ಹಂಗಾರೆ ಸಾಯಿಸಿಲ್ಲ ಇವನೇ. ಅದು ಇವನ ಹೆಸರು ಅಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡ್ಬಿಡ್ತಾನೆ. ಫಸ್ಟ್ ಮಾಡ್ತಾ ಇದ್ದ ಕೆಲಸನ ಬಿಟ್ಬಿಟ್ಟ. ಇವಾಗ ಒಂದು ರಿಯಲ್ ಎಸ್ಟೇಟ್ ಅಲ್ಲಿ ಕೆಲಸ ಸೇರವನೆ. ಅಲ್ಲಿ ಬೆಸ್ಟ್ ಎಂಪ್ಲಾಯ್ ಅವಾರ್ಡ್ ತಗೊಂತವನೆ. ಅಲ್ಲಿ ಒಂದು ಫೋಟೋನ ಹಾಕಾರ. ಯಾಕಂದ್ರೆ ಅಷ್ಟು ಸೂಪರ್ ಆಗಿ ಅವ್ನು ನೋಡಕ್ಕೆ ಇವಾಗ ಇವನು. ಹಂಗೆ ಅವನೇ ನಡ್ಕೊಂಡು ಹೋಯ್ತಾ ಇರ್ತಾನೆ. ನಮ್ಮ ಹೀರೋಯಿನ್ ನೋಡ್ಬಿಡ್ತಾನೆ. ಹೀರೋಯಿನ್ ಹಿಂದೆನೆ ಇವನು ಫಾಲೋ ಮಾಡ್ಕೊಂಡು ಒಯ್ತಾವನೆ. ನಮ್ಮ ಹೀರೋಯಿನ್ ಒಂದು ಡ್ರಾಮಾ ಕಂಪನಿ ಇಟ್ಟಿದ್ದಾರೆ ಇವಾಗ. ಅಲ್ಲಿ ಅವರು ಚಿಕ್ಕ ಚಿಕ್ಕ ಮೂವಿಗಳು ಆಕ್ಟ್ ಮಾಡ್ತಾ ಇರ್ತಾರೆ. ಆ ಆಡಿಷನ್ಗೆ ಇವನು ಸೇರ್ಕೊಂತಾನೆ. ನೋಡ್ರೆ ಇವನು ಡೈಲಾಗ್ ಪೇಪರ್ ಕೊಡ್ತಾರೆ. ಆಕ್ಚುಲಿ ನಮ್ಮ ಹೀರೋಯಿನ್ ಅದೇ ಹಳೆ ಹೀರೋ ಇದ್ನಲ್ಲ ಅವಂದೇ ಒಂದು ಮೂವಿ ಮಾಡೋಣ ಅನ್ಕೊಂಡು ಸ್ಕ್ರಿಪ್ಟ್ ಬರ್ದು ಇಕ್ಕಿರ್ತಾರೆ. ಆ ಸ್ಕ್ರಿಪ್ಟ್ ಕೊಟ್ಟಿದ ತಕ್ಷಣ ಇವನಿಗೆ ಒಂಥರ ಶಾಕು. ಇದು ನನ್ನ ಡೈಲಾಗ್ ಅಲ್ವನಪ್ಪ. ಈ ಡೈಲಾಗ್ ಹೇಳ್ತಾ ಹೇಳ್ತಾ ನಮ್ಮ ಹೀರೋಯಿನ್ಗೆ ಒಂಥರ ಇಂಪ್ರೆಸ್ ಆಗ್ಬಿಡ್ತಾನ ಅವನು. ಹಂಗಾರೆ ಇಷ್ಟ ಆಗ್ಬಿಡ್ತಾನ ಅವನು. ನಮ್ಮ ಹೀರೋಯಿನ್ಗೂ ಗೊತ್ತಿಲ್ಲ ಇದು ಅಳಬ ಅಂತ. ಸರಿ ಹಂಗೆ ಕೆಲಸನೂ ಮಾಡ್ತಾವನೆ. ಈ ಕಡೆ ಹಳೆ ಮಾಸ್ಕ್ ಹಾಕೊಂಡ್ ಬಂದವನೆ. ಯಾಕಂದ್ರೆ ನಿಮ್ಗೆ ಆತರ ಮುಖ ಬೇಕಲ್ಲ ಮೇಡಮ್, ಅದಕ್ಕೋಸ್ಕರ ಇದೊಂದು ಮಾಸ್ಕ್ ನಾನು ಎಲ್ಲೋ ಕಂಡಿಡ್ದು ತಗೊಂಡ್ಬಂದೆ ಅಂತ ಹೇಳಿದ್ರೆ ನಮ್ಮ ಹೀರೋಯಿನ್ ಓಕೆ ಹೌದಾ ಅಂತೇಳಿ ನಮ್ಮ ಹೀರೋಗೂ ಹೀರೋಯಿನ್ಗೂ ಕೆಮಿಸ್ಟ್ರಿ ಮ್ಯಾಚ್ ಆಗಿ ಇಬ್ರು ಲವ್ ಅಲ್ಲಿ ಬಿದ್ರು. ಒಂದ್ ಕಡೆ ಲವ್ ಎಲ್ಲ ಮಸ್ತಾಗಿ ಹೋಗ್ತಾ ಇದೆ, ಇನ್ನೊಂದ್ ಕಡೆ ಈ ಡ್ರಾಮಾನು ಹೋಗ್ತಾ ಇದೆ. ಬಟ್ ನಮ್ಮ ಹೀರೋಗೆ ಡೈಲಾಗ್ಗಳು ಗ್ಯಾಪ್ಕ ಬರ್ತಾ ಇಲ್ಲ. ಗ್ಯಾಪ್ಕ ಇಟ್ಕೊಂಡು ಅವನು ಮಾತಾಡ್ತಾ ಇಲ್ಲ. ಅದಕ್ಕಾಗಿ ನಮ್ಮ ಹೀರೋಯಿನ್ಗೆ ತುಂಬಾ ಬೇಜಾರು. ಅಲ್ಲ ಕಣ, ಒಂದು ಡೈಲಾಗ್ ನಿನಗೆ ಕರೆಕ್ಟಾಗಿ ಗ್ಯಾಪ್ನ ಇಟ್ಕೊಂಡು ಹೇಳಕ್ ಆಗಲ್ವಾ ಅಂತ. ಅವನು ನನ್ನ ಕೈಲಿ ಆಗ್ತಾ ಇಲ್ಲ ಅಂತ ಹಿಂಗ್ ಹೇಳ್ತಾವ್ರೆ. ಆ ಕಡೆಯಿಂದ ಯಾರೋ ಒಬ್ರು ಬಂದ್ರು. ಆಕ್ಚುಲಿ ಇವ್ರ ಮುಖ ನೋಡಕ್ಕೂ ಅಸಹ್ಯವಾಗಿದೆ ಅಲ್ಲ, ಬಟ್ ಅವ್ರದನ್ನ ಪ್ಲಸ್ ಮಾಡ್ಕೊಂಡಿದ್ದಾರೆ. ಎಲ್ಲರ ತರ ಕಾಮ್ ಆಗಿರ್ತಾರೆ, ಖುಷಿಯಾಗಿರ್ತಾರೆ. ಅವ್ರ ಸುತ್ತ ಇರೋರ್ನು ಖುಷಿಯಾಗಿ ಇಟ್ಕೊಂತಾರೆ. ಅವ್ರು ಕೇಳ್ತಾರೆ, ಮೇಡಮ್ ಈ ತರ ಆಡಿಷನ್ ಇತ್ತು ಅದಕ್ಕೆ ಬಂದೆ, ಇಲ್ಲಿ ಆಕ್ಚುಲಿ ಸ್ಟಾರ್ಟ್ ಆಗ್ಬಿಟ್ಟಿದ್ಯಾ ಸರ್ ನಾನು ಹೋಗ್ಲಾ ಅಂತ ಹೇಳ್ತಾರೆ. ಬಟ್ ನಮ್ಮ ಹೀರೋಯಿನ್ಗೆ ಅವನ ಮೇಲೆ ಸ್ವಲ್ಪ ಇಂಟ್ರೆಸ್ಟ್ ಬರುತ್ತೆ. ಯಾಕಂದ್ರೆ ಈ ತರ ಮುಖನೇ ಬೇಕಾಗಿರೋದು. ನಮ್ಮ ಹೀರೋಗೆ ಅದ್ರ ಮೇಕಪ್ ಎಲ್ಲ ಹಾಕ್ಬೇಕು. ಬಟ್ ಅವನಿಗೆ ಮೇಕಪ್ ಆಗೋ ಇಲ್ವಲ್ಲ, ಅದಕ್ಕೆ ಅಂತೇಳಿ ಅವನನ್ನೇ ಸೆಲೆಕ್ಟ್ ಮಾಡ್ತಾರೆ ಈ ಡ್ರಾಮಾಗೆ. ಅವನು ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡ್ತಾನೆ, ಸಕ್ಕದಾಗಿ ಮಾಡ್ತಾನೆ, ಎಲ್ಲರನ್ನು ಖುಷಿ ಪಡಿಸ್ತಾನೆ, ಎಲ್ಲರ ಹತ್ರ ಖುಷಿಯಾಗಿರ್ತಾನೆ. ಇದನ್ನೆಲ್ಲ ನೋಡಿ ನಮ್ಮ ಹೀರೋಗೆ ಒಂಥರ ಹೊಟ್ಟೆ ಉರಿ. ಏನಪ್ಪಾ ಬಿಟ್ರೆ ನಾನು ಡೌನ್ ಆಗಿ ತಳ್ಕೊಂಡು ಹೋಗ್ಬಿಡಂಗ ಇವನು ಅಂತ ಅವನ ಬಗ್ಗೆನೇ ಮಾತಾಡ್ತಾ ಇರ್ತಾಳೆ ನಮ್ಮ ಹೀರೋಯಿನ್. ಇವನ್ನ ಕೇರು ಮಾಡಲ್ಲ. ಇವನಿಗೆ ಅವಾಗ ಕೇಳ್ತಾನೆ, ಏನು ನೀನು ಯಾವಾಗ ನೋಡಿದ್ರು ಅವನ ಬಗ್ಗೆನೇ ಮಾತಾಡ್ತೀಯಾ, ನನ್ನ ಬಗ್ಗೆ ನೀನು ಮಾತಾಡೋದೇ ಇಲ್ವಲ್ಲ. ಏಯ್ ಹಂಗಲ್ಲ ಏನು ಇಲ್ಲ, ಅವ್ನು ನೋಡಕ್ಕೆ ಆ ಡ್ರಾಮಾಗ್ ತಕ್ಕನಂಗೆ ಅವನೇ, ಅದಕ್ಕಾಗಿ ಅವನ ನಾನು ಇಷ್ಟಪಡ್ತಾ ಇದ್ದೀನಿ. ಹಂಗಾರೆ ಮೂವಿಗೆ ಹಾಕೋದಕ್ಕೆ ಮಾತ್ರ ಓಕೆನಾ, ನೀನೇ ಕಣ ನನ್ನ ಲವರು ಅಂತೇಳಿ ಸ್ವಲ್ಪ ಇವನಿಗೆ ಸಮಾಧಾನ ಮಾಡ್ತಾರೆ. ಬಟ್ ಇದ್ರೂ ಇವನಿಗೆ ನೆಮ್ಮದಿ ಅನ್ನೋದೇ ಇಲ್ಲ. ಮಾರನೇ ತಿರ್ಗ ಮಕ್ಕಕ್ಕೆ ಹಸಿಟ್ ಎಲ್ಲ ಹಾಕೊಂಡು ಡ್ರಾಮಾ ಮಾಡ್ತಾವನೆ. ಆ ಹಸಿಟ್ ಎಲ್ಲ ಬಿದ್ದೋಗುತ್ತೆ. ಇನ್ನೂ ಅವನಿಗೆ ಅಸಹ್ಯ ಆಗ್ಬಿಡ್ತದಲ್ಲಿ. ಈ ಕಡೆ ನಮ್ ಹೊಸ ಹೀರೋ ಬೇರೆ ಹಂಗಲ್ಲ, ಸಕ್ಕದಾಗ ಮಾತಾಡ್ತಾನೆ, ಎಲ್ಲ ತರ ಖುಷಿಯಾಗಿರ್ತಾನೆ. ಇವನ್ನ ನೋಡಿನೇ ನಮ್ಮ ಹೀರೋಗೆ ಅಂತ ಇಂತ ಕೋಪ ಅಲ್ಲ, ಅಷ್ಟು ಕೋಪ ಈ ನನ್ನ ಮಗನ ಹೊಡಿಲೇಬೇಕು ಅಂತ. ತಿರ್ಗಾ ಹಂಗೆ ಡ್ರಾಮಾ ನಡೀತಾ ಇದೆ. ನಮ್ಮ ಹೀರೋ ಇನ್ನು ಆ ಸ್ಕ್ರಿಪ್ಟ್ ನ ಸ್ವಲ್ಪ ಚೇಂಜ್ ಮಾಡ್ತಾರೆ. ನೋಡು, ಒಂದಿಬ್ರು ಲವರ್, ಅವ್ನ ಮುಖ ಫಸ್ಟ್ ಈ ತರ ಅಸಹ್ಯವಾಗಿರ್ತದೆ. ಅವನಿಗೊಂದು ಲವರ್ ಸಿಗ್ತಾಳೆ ಏಂಜಲ್ ತರ. ಅವಳು ಮುತ್ಕೊಟ್ಟಿದ ತಕ್ಷಣ ಅವ್ನ ಮುಖ ಸರೋಗುತ್ತೆ ಅಂತೇಳಿ ಒಂದು ಸ್ಕ್ರಿಪ್ಟ್ ಬರ್ದು ಅದೇ ತರ ಕಿಸ್ ಕೊಡೋಗಂಟ ಅವನು ಕಿಸ್ ಕೊಟ್ಟಾದ್ಮೇಲೆ ಇನ್ನೊಬ್ಬ ಅಂತ ಚೇಂಜ್ ಆಗ್ತಾರೆ. ಆ ಮೂವಿನು ಸಖತ್ ಇಟ್ಟಾಗ್ಬಿಡ್ತದೆ. ಬಟ್ ಬರೋರು ಹೋಗೋರಲ್ಲ, ಆ ಮುಖ ಬಿಕಾರವಾಗಿದೆಯಲ್ಲ ಅವನ್ನೇ ಹೊಗಳ್ತಾವ್ರೆ. ನಮ್ಮ ಹೀರೋಗೆ ಇನ್ನೂ ಕೋಪ ಜಾಸ್ತಿ ಬಂತು. ಪೇಪರ್ ಅಲ್ಲಿ ನ್ಯೂಸ್ ಅಲ್ಲೆಲ್ಲ ಅವಂದೇ ಫೋಟೋ. ನಮ್ಮ ಹೀರೋಗೆ ಇನ್ನೂ ತಲೆ ಕೆಟ್ಟು ಕೆರ ಹಿಡಿತದೆ, ನನ್ನ ಮಗನ್ ಹೆಂಗಾರು ಮಾಡಿ ಹೊಡಿಬೇಕು ಅಂತ. ಅವನ ಫಾಲೋ ಮಾಡಕ್ಕೆ ನಮ್ಮ ಹೀರೋ ಸ್ಟಾರ್ಟ್ ಮಾಡ್ತಾನೆ. ಅವನು ಒಂದು ಫ್ಯಾಮಿಲಿ ಜೊತೆ ಆಟ ಆಡ್ತಾವನೆ. ಅದನ್ನ ಬಂದು ನಮ್ಮ ಹೀರೋಯಿನ್ ಹತ್ರ ಹೇಳ್ತಾನೆ, ಲೇ ಅವನಿಗೆ ಫ್ಯಾಮಿಲಿ ಎಲ್ಲ ಇದೆ ಕಣೆ, ನೀನ್ ನೋಡ್ರೆ ಅವನ ಜೊತೆನೇ ಇದೆಯಾ ಅಂತ. ಅವ್ನು ಫಸ್ಟೇ ನನಗೆ ಹೇಳಿದ್ದಾನೆ ಫ್ಯಾಮಿಲಿ ಇತ್ತಂತೆ, ಇವಾಗ ಡಿವೋರ್ಸ್ ಆಗಿದೆ ಅಂತ ಹೇಳಿದ ತಕ್ಷಣ ಇನ್ನ ಶಾಕ್ ಅವನಿಗೆ. ಒಂಥರ ಮೆಂಟ್ಲು ತರನೇ ಆಗೋದ. ಇಲ್ಲ ನನಗೆ ಹಳೆ ಮುಖನೇ ಬೇಕು ಅಂತ ಹಳೆ ಮುಖ ಮಾಸ್ಕ್ ನ ಹಾಕೊಂಡು ಆಫೀಸ್ಗೆ ಹೋಯ್ತಾನೆ. ಅಲ್ಲಿ ಆ ಮುಖ ಹಾಕೊಂಡು ಕಸ್ಟಮರ್ಗೆ ಮನೆ ತೋರ್ಸೋನಲ್ಲ, ಅವ್ರು ಹೆಂಗ್ ತಗೊಂತಾರೆ ಹೇಳಿ. ತಿರ್ಗಿ ಹಂಗೆ ಜಗಳ ಮಾಡ್ಕೊಂಡು ಕೆಲಸನ ಬಿಟ್ಟು ಬಂದ. ಹಂಗೆ ಇಲ್ಲಿ ಶೂಟಿಂಗ್ ಬರ್ತಾರೆ. ಅವ್ನು ಇದ್ನಲ್ಲ ಅಲ್ಲಿ, ಅವ್ನು ಹಿಡ್ಕೊಂಡು ಹೊಡಿಯಕ್ ಹೊಂಟೋಗದ. ಎಲ್ಲ ಅಲ್ಲಿ ಲೈಟ್ ಗಿಟೆಲ್ಲ ಬಿದ್ದು ಒಡೆದೋಯ್ತು. ಎಲ್ಲರೂ ಬಡ್ಕೊಂತವ್ರೆ. ಹಂಗೆ ಆ ಲೈಟು ನಮ್ಮ ಹೀರೋ ಮೇಲೆ ಬಿತ್ತು. ಕೈ ಕಾಲೆಲ್ಲ ಮುರ್ಕೊಂಡು ಹೆಂಗ್ ಕುಂತ ನೋಡಿ. ಬಟ್ ಆ ಕಡೆ ಮುಖ ಬಿಕಾರವಾಗಿರೋನು ಎಲ್ಲ ಮಸ್ತಾಗಿ ಊಟ ಗಿಟ ಮಾಡ್ಕೊಂಡು ಕುಂತವನೆ. ಮಾರನೇ ದಿನ ಫಿಸಿಯೋಥೆರಪಿಸ್ಟ್ ಬಂದವ್ರೆ. ನಮ್ಮ ಹೀರೋಗೆ ಎಕ್ಸರ್ಸೈಸ್ ಮಾಡ್ತಾ ಅವ್ರೆ. ಅವನು ಡಾಕ್ಟರ್ ಹೇಳ್ತಾನೆ, ಅಲ್ಲಯ್ಯ ನೀನ್ ನೋಡಿದ್ರೆ ಇಷ್ಟೊಂದು ಸೂಪರ್ ಆಗಿದ್ಯಾ, ನೀನ್ ಎಂತಿಗೆ ಟೇಸ್ಟೇ ಇಲ್ವಾ, ಹೋಗಿ ಅವನ ಜೊತೆ ಫ್ರೆಂಡ್ಶಿಪ್ ಮಾಡ್ತಾವಳೆ ಅಂತ ಹೇಳಿದ ತಕ್ಷಣ ನಮ್ಮ ಹೀರೋಗೆ ಎಲ್ಲಿಂದ ಬಂತ ಕೋಪ. ಒಂದ್ ಚಾಕು ತಕೊಂಡು ಆ ಡಾಕ್ಟರ್ನೇ ಕೊಲೆ ಮಾಡ್ಬಿಟ್ಟ. ಇನ್ನೇನು ನಮ್ಮ ಹೀರೋ ಹೋದ ಜೈಲಿಗೆ. 15 ವರ್ಷ ಬಿಟ್ಕೊಂಡ್ ಬರ್ತಾನೆ. ವಯಸ್ಸಾಗ್ಬಿಡೈತೆ. ಆ ಭಿಕ್ಷಕ ಎಲ್ಲ ಬೇರೆ ರೇಗಿಸ್ತಾವ್ರೆ, ಏಯ್ ಅಂತ. ಸರಿ ಅಂತೇಳಿ ಹಂಗೆ ಬಂದ ಒಂದು ಹೋಟೆಲ್ಗೆ. ಅಲ್ಲಿ ಆ ಮುಖ ಬಿಕಾರವಾಗಿರೋನು ನಮ್ಮ ಹೀರೋಯಿನ್ ಇಬ್ರು ಮದ್ವೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅವ್ರಿಗೂ ಪಾಪ ವಯಸ್ಸಾಗ್ಬಿಟ್ಟೈತೆ. ಓಕೆ ಇಷ್ಟು ವರ್ಷ ನಾವ್ ಇಲ್ಲಿ ಇದ್ವಿ, ನಾಳೆ ವೆಕೇಶನ್ಗೆ ಹೋಗೋಣ ಅನ್ಕೊಂಡಿದೀವಪ್ಪ ಅಂತ ಅವ್ನು ಹೇಳಿದ ತಕ್ಷಣ ನಮ್ಮ ಹೀರೋಗೆ ತಿರ್ಗಾ ಕೋಪ ಬರ್ತಾ ಇದೆ. ಕೋಪ ಬಂದು ಏನ್ ಪ್ರಯೋಜನ, ಎಲ್ಲ ಮಾಡ್ಕೊಂಡಿದ್ದೆ ಇವನ್ ತಾನೆ. ಅಲ್ಲಿ ಬಿಲ್ ಕೊಟ್ರು, ಆ ಬಿಲ್ ನ ನೋಡ್ತಾವನೆ. ಅವನಿಗೆ ಕಣ್ಣು ಕಾಣಿಸ್ತಾ ಇಲ್ಲ ಇವಾಗ. ಹಂಗೆ ಈ ಮೂವಿನ ಮುಗಿಸ್ತಾರೆ. ಮುಖ ಒಂದ್ ವೇಳೆ ಹಂಗೆ ಇದ್ದಿದ್ರೆ ಅವ್ನ ಲೈಫ್ ತುಂಬಾ ಚೆನ್ನಾಗಿದಿರೋದೇನೋ ಅಲ್ಲ. ಅದಕ್ಕೆ ಮುಖಗಳು ಹೆಂಗಿದ್ರು ಪರವಾಗಿಲ್ಲ, ನಮ್ಮ
ಮುಖನ ನಾವು ಹಂಗೆ ಇಟ್ಕೊಳ್ಳೋಣ, ಏನು ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡೋದು ಬೇಡ ಅಂತ ಹೇಳ್ತಾ ಈ ಮೂವಿನ ಮುಗಿಸ್ತಾ ಇದೀನಿ. ಬಾಯ್, ಜೊತೆಲೇ ಇರಿ, ನೆಕ್ಸ್ಟ್ ಒಂದು ಒಳ್ಳೆ ಮೂವಿಲಿ ನೋಡೋಣ.